ಪಂಚರಾಜ್ಯಗಳ ಫಲಿತಾಂಶ ಜೊತೆಗೆ ರಾಜ್ಯದ 2 ಕ್ಷೇತ್ರಗಳ ಉಪಚುನಾವಣೆ, ಬೇರೆ ಬೇರೆ ರಾಜ್ಯದಲ್ಲೂ ಉಪಚುನಾವಣೆ ಆಗಿದೆ. ಬಟ್ ನಾವು ಕನ್ಸಿಡರ್ ಮಾಡೋದು ನಮ್ಮ ರಾಜ್ಯದ 2 ಅಂತ. ಸೊ ಅದರ ಫಲಿತಾಂಶ ಬಹುತೇಕ ಫೈನಲ್ ಆಗಿದೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಭರ್ಜರಿ ಗೆಲುವನ್ನ ಸಾಧಿಸಿರ್ತಕ್ಕಂಥದ್ದು. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಸೋತಿದ್ದಾರೆ. ಉಮೇಶ್ ಮೇಟಿ ಅತಿ ಹೆಚ್ಚು ಅಂತರದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ಕಳೆದ ಬಾರಿ ಅವ್ರ ತಂದೆ ಗಿಂತ ಹೆಚ್ಚು, ತಂದೆ ಕಡಿಮೆ ಅಂತರದಲ್ಲಿ ಗೆದ್ದಿದ್ರು. ಬಟ್ ಈಗ 20,000ಕ್ಕೂ ಅಧಿಕ ಮತಗಳ ಅಂತರದಲ್ಲಿ ಉಮೇಶ್ ಮೇಟಿ ಗೆಲುವನ್ನು ಸಾಧಿಸಿದ್ದಾರೆ. ಅದು ಬಾಗಲಕೋಟೆಯಲ್ಲಿ. ಬಾಗಲಕೋಟೆ ಗೆಲುವಿಗೆ ಸೋಲಿಗೆ ಕಾರಣಗಳು ಅಂತ ಹುಡುಕ್ತಾಗ ಆಡಳಿತಾರೂಢ ಪಾರ್ಟಿ ಕಾಂಗ್ರೆಸ್ ಇತ್ತು. ಮೇಟಿ ಕಾಂಗ್ರೆಸ್ಸಿನ ಶಾಸಕರಾಗಿದ್ರು. ಸತ್ತಿದ್ದು ಅವರು ತೀರ್ಕೊಂಡಂತ ಕಾರಣಕ್ಕೆ ಬೈ ಎಲೆಕ್ಷನ್ ಆಯಿತು. ಅವ್ರ ಮಕ್ಕಳ ಸ್ಟಾರ್ಟಿಂಗ್ ಸ್ವಲ್ಪ ಟಿಕೆಟ್ ವಿಷಯ ವ್ಯತ್ಯಾಸಗಳಿತ್ತು. ಬಟ್ ಉಮೇಶ್ ಮೇಟಿಗೆ ಕೊಟ್ರೆ ಮಾಡ್ತೀವಿ ಅನ್ನೋದು ಬಾಯಕ್ಕ ಮೇಟಿ ಇವ್ರದೆಲ್ಲ ಲೈಕ್ ಮಾದೇವಿ ಮೇಟಿ ಅವ್ರದೆಲ್ಲ ಡಿಮ್ಯಾಂಡ್ ಆಗಿತ್ತು. ಮಾದೇವಿ ಮೇಟಿ ಅವ್ರು ಹೇಳಿದ್ರು, ಸೊ ಟಿಕೆಟ್ ಆಯಿತು. ಬಟ್ ಎಲ್ಲ ಗೊಂದಲಗಳನ್ನ ನಿವಾರಣೆ ಮಾಡಿಕೊಂಡು ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ವಿರುದ್ಧ ಇವತ್ತು ಗೆಲುವನ್ನು ಸಾಧಿಸಿದ್ದಾರೆ. ಬಟ್ ವೀರಣ್ಣ ಚರಂತಿಮಠ್ ಜನಗಳ ಜೊತೆ ಬೆರೆಯೋದಾಗ್ಲಿ, ಕಾರ್ಯಕರ್ತರ ಜೊತೆ ಬೆರೆಯೋದಾಗ್ಲಿ, ಇತರ ನಾಯಕರನ್ನ ಕೋರ್ಡಿನೇಟ್ ಮಾಡೋದಾಗ್ಲಿ ಆ ವಿಷಯದಲ್ಲಿ ವಿಫಲರಾದ್ರು. ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಒಂದು ಸ್ವಲ್ಪ ವಿಶ್ವಾಸ ಇರಲಿಲ್ಲ ಬಾಗಲಕೋಟೆ ಗೆಲ್ಲೋದ್ರ ಬಗ್ಗೆ. ಮೊದಲು ಚೆನ್ನಾಗಿತ್ತು, ಬಟ್ ಚುನಾವಣೆ ಘೋಷಣೆಯಾಗಿ ನಾಮಿನೇಷನ್ ಮಾಡಿದ್ಮೇಲೆ ವೀರಣ್ಣ ಚರಂತಿಮಠ್ ಅವರ ವರ್ತನೆಗಳು ಬದಲಾವಣೆ ಆಗಲಿಲ್ಲ. ಹಾಗಾಗಿ ಅವರೇ ಅದನ್ನ ಅನಿವಾರ್ಯವಾಗಿ ಸೋಲನ್ನು ಒಪ್ಕೊಳ್ಳುವಂತಾಯಿತು. ಬಟ್ ಇದು ದೊಡ್ಡ ಸೋಲು ವೀರಣ್ಣ ಚರಂತಿಮಠ್ ಅವರಿಗೆ. ಸೊ ಈ ಸೋಲು ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ತಪ್ಪಬಹುದು. ಆ ಮಟ್ಟಿಗಿನ ಸೋಲು ಇವರಿಗೆ ಅಂತ ಹೇಳ್ಬೋದು. ಸೊ ಬಾಗಲಕೋಟೆ ಏನ್ ಹೇಳ್ತೀಯ ನೀನು? ಸರ್, ಬಾಗಲಕೋಟೆ ನಾವು ಆಗ್ಲೇ ಬೆಳಗಿಂದ ಕೂಡ ಮಾತನಾಡ್ತಾ ಇದ್ವಿ. ಅಂದ್ರೆ ಈಗ ಪಕ್ಷ ಒಂದು ಕಡೆ ಆದ್ರೆ ಅಭ್ಯರ್ಥಿನೂ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತಾರೆ. ಸೊ ಅದರಲ್ಲಿ ನೀವಾಗ್ಲೇ ಹೇಳ್ತಾ ಇದ್ವಿ, ದ ಮೇನ್ ಫಾಲ್ಟ್ ಅಂದ್ರೆ ವೀರಣ್ಣ ಚರಂತಿಮಠ ಅವ್ರದ್ದು. ಅವರು ವಿಶ್ವಾಸದಲ್ಲಿ ಇರೋದಿಲ್ಲ ಜನಗಳ ಮಧ್ಯೆ, ಅಥವಾ ಆ ಒಂದು ನಡವಳಿಕೆ ಇಲ್ಲ ಅವ್ರ ಹತ್ರ. ಸೊ ಹಾಗಾಗಿ ಅದು ಕೂಡ ಮೈನಸ್ ಆಯ್ತು. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹೋಗಿ 7 ದಿನ ಅಲ್ಲೇ ಹೋಗಿ ಕ್ಯಾಂಪೇನ್ ಮಾಡ್ತಾರೆ, ಅಥವಾ ಇಡೀ ಶಾಸಕರ ದಂಡು ಅಥವಾ ಸಚಿವರು ಎಲ್ಲರೂ ಕೂಡ ಅಲ್ಲಿ ಹೋಗಿ ಕ್ಯಾಂಪೇನ್ ಮಾಡ್ತಾರೆ ಅಂದ್ರೆ ಅದು ಕೂಡ ಪಾಸಿಟಿವ್ ಆಗಿರೋದು ಉಂಟು. ಅಂದ್ರೆ ಎಲ್ಲೋ ಒಂದು ಕಡೆ ಒಂದು ಮಾತಿರುವಂಥದ್ದು, ಜನರ ಅಭಿಪ್ರಾಯ ಇರುವಂಥದ್ದು, ಬಾಗಲಕೋಟೆಯಲ್ಲಿ ಮತದಾನದ ವೇಳೆ ಅಂದ್ರೆ ಅಭಿಪ್ರಾಯಗಳು ಬದಲಾಯಿತು ಅಥವಾ ಮತಗಳು ಬದಲಾವಣೆ ಆಯ್ತು ಅನ್ನೋದು ಕೂಡ ಇರುವಂತದ್ದು. ಸೊ ಬಾಗಲಕೋಟೆ ಒಂದ್ ರೀತಿಯಾಗಿ ವಿಶ್ವಾಸ ಇದ್ದು ದಾವಣಗೆರೆ ಅಲ್ಲ, ಬಾಗಲಕೋಟೆನೆ ಮೊದಲೆಲ್ಲ. ಬಟ್ ಕ್ಯಾಂಡಿಡೇಟ್ ವ್ಯತ್ಯಾಸದ ಕಾರಣಕ್ಕೆ ಬಾಗಲಕೋಟೆಯನ್ನ ಅವ್ರು ಕಳ್ಕೊಂಡ್ರು ಅಂತ. ಬಟ್ ಇದು 20,000ಕ್ಕೂ ಅಧಿಕ ಲೀಡ್ ಇದೆಯಲ್ಲ, ಇದು ದೊಡ್ಡ ಲೀಡು. ಇದು ಬಿಜೆಪಿಗೆ ದೊಡ್ಡ ಹಿನ್ನಡೆ ಅಂತ ಹೇಳ್ಬೋದು. ಯತ್ನಾಳ್ ಬಂದು ಕ್ಯಾಂಪೇನ್ ಮಾಡಿದ್ರು, ಪ್ರತಾಪ್ ಸಿಂಹ ಎಲ್ಲ ಕ್ಯಾಂಪೇನ್ ಮಾಡಿದ್ರು, ಹಿಂದುತ್ವ ಆಚೆ ಈಚೆ ಅಂತ. ಬಟ್ ಸಿದ್ದರಾಮಯ್ಯ ಸೈಲೆಂಟ್ ಆಗಿ ಸ್ಟ್ರಾಟಜಿ ಮಾಡಿದ್ರು. ಮತ್ತೆ ಸತೀಶ್ ಜಾರಕಿಹೊಳಿ ಗೆಲುವಿನಲ್ಲಿ ಮಹತ್ವದ ಪಾತ್ರ ವಹಿಸಿದ್ರು ಅನ್ನೋದು ವಾಸ್ತವ ಕೂಡ ಹೌದು. ಆಮೇಲೆ ನಮ್ಮ ಸಂಯುಕ್ತ ಪಾಟೀಲ್ ಕೂಡ ಕ್ಯಾಂಪೇನ್ ಮಾಡಿದ್ರು. ಬಿಕಾಸ್ ಆಫ್ ಅವರು MP ಕ್ಯಾಂಡಿಡೇಟ್ ಆಗಿ ಡಿಫೀಟ್ ಆಗಿದ್ರು. ಸಂಯುಕ್ತ ಪಾಟೀಲ್ ಅವರು ಕೂಡ ಕ್ಯಾಂಡಿಡೇಟ್. ಕಾಂಗ್ರೆಸ್ ಒಗ್ಗಟ್ಟಿನಿಂದ ಚುನಾವಣೆ ಮಾಡ್ತು. ಸೊ ಜಮೀರ್ ಅಹಮದ್ ಖಾನ್ ಕೂಡ 2 days ಅಲ್ಲಿ ಟೈಮ್ ಕೊಟ್ಟರು ಲಾಸ್ಟ್ ಅಲ್ಲಿ. ಸೊ ಇವೆಲ್ಲ ಗೆಲುವಿಗೆ ಕಾರಣ ಆಯ್ತು. ಎಸ್,